ಹಲೋ, ವಾಯ್ಸ್ ಕ್ಲಿಯರ್ ಐತಿ? ವಾಯ್ಸ್ ಕ್ಲಿಯರ್ ಐತಿ? ಹಾ, ನಾನು ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿ, ನಾನು ನಿನ್ನೆ ಕ್ಲಾಸ್ ತೊಗೊಂಡಿಲ್ಲ ಕಣ್ರಿ. 2 ದಿವಸ ಕ್ಲಾಸ್ ತೊಗೊಂಡಿಲ್ಲ. ಓಕೆ. ನೋಡ್ರಲೆ, ಇವತ್ತ ಅರೇಬಿಕ್ ಡಿಸೈನ್ ಹೇಳ್ಕೊಡ್ತೇನೆ. ಇವತ್ತ ಓಕೆ. ನಂದು ಊಟ ಆಯ್ತು, ನಾ ಆರಾಮಾಗಿದ್ದೀನಿ. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತಿನ ಕ್ಲಾಸ್ ಒಳಗ ಅರೇಬಿಕ್ ಡಿಸೈನ್ನ ಹೇಳ್ಕೊಡ್ತೇನೆ. ಸಿಂಪಲ್ ಅರೇಬಿಕ್ ಡಿಸೈನು ಹೇಳ್ಕೊಡ್ತೀನಿ, ಸ್ವಲ್ಪ ಹೆವಿ ಇರುವಂಥ ಅರೇಬಿಕ್ ಡಿಸೈನು ಹೇಳ್ಕೊಡ್ತೀನಿ. ನೋಡ್ರಿ, ಒಂದು ಸ್ವಲ್ಪ ನೋಟ್ ಹೇಳ್ತೇನೆ. ಅರೇಬಿಕ್ ಪೂರ್ತಿ ಪರ್ಫೆಕ್ಟ್ ಅರೇಬಿಕ್ ಡಿಸೈನ್ ಒಳಗ ಏನು ಬರ್ತೈತಪ್ಪ ಅಂತಂದ್ರೆ, ಪೈಸ್ಲೆ ಬರ್ತೈತಿ, ಫ್ಲವರ್ಸ್ ಬರ್ತಾವ, ಸಮ್ ಎಲಿಮೆಂಟ್ಸ್, ಸ್ವಲ್ಪ ಎಲಿಮೆಂಟ್ಸ್ ಬರ್ತಾವ, ಅದ್ರ ಎಲಿಮೆಂಟ್ಸ್ ಬೇರೆನೇ ಇರ್ತಾವ. ನೆಕ್ಸ್ಟ್ ಇದ್ರೊಳಗೆ 80% ಏನಿರ್ತೈತಿ, ಶೇಡಿಂಗ್ ಇರತ್ತ. ಪರ್ಫೆಕ್ಟ್ ಅರೇಬಿಕ್ ಡಿಸೈನ್ ಒಳಗೆ ನಾ ಹೇಳಾಕತ್ತಿದ್ದ. ತಿಳಿಯಾಕತೈತಿ? ಪರ್ಫೆಕ್ಟ್ ಅರೇಬಿಕ್ ಅಂತಂದ್ರೆ, ಈಗ ಅರೇಬಿಕ್ ಡಿಸೈನ್ ಅಂತ ಹೇಳಿ ಹೇಳ್ತಾರೆ, ಅರೇಬಿಕ್ ಡಿಸೈನ್ ತೆಗೀರಿ ಅಂತ ಹೇಳ್ತಾರೆ. ಅದ್ರೊಳಗೆ ಏನು ಇನ್ಕ್ಲೂಡ್ ಇರ್ತೈತೆ ಅಂತಂದ್ರೆ, ಪೈಸ್ಲೆ, ಸಮ್ ಫ್ಲವರ್ಸ್ ಅಟ್ಯಾಚ್ ಇರ್ತಾವ, ಸಮ್ ಎಲಿಮೆಂಟ್ಸ್. ಅದ್ರೊಳಗೆ ನಾವು ಏನು ಫಿಲಪ್ ಮಾಡಂಗಿಲ್ಲ. ಯಾವುದ ಈಗ ಒಂದು ಪೈಸ್ಲೆ ನೀವು ಈ ರೀತಿ ತೆಗದ್ರಿ ಅಂತಂದ್ರೆ, ಇದ್ರೊಳಗೇನ ಈ ರೀತಿ ಏನು ಫಿಲಪ್ ಮಾಡಂಗಿಲ್ಲ. ಓನ್ಲಿ ಈ ರೀತಿ ನೀವು ತೆಗದ್ರಿ ಅಂತಂದ್ರೆ, ಇದ್ರಾಗ ಏನು ಮಾಡ್ತೀರಿ, ಓನ್ಲಿ ಶೇಡಿಂಗ್. ಅದು ಶೇಡಿಂಗ್ ಹೆಂಗಿರ್ಬೇಕಾ, 80% ಅಷ್ಟು ಶೇಡಿಂಗ್ ಇರ್ಬೇಕಾ, 20% ಅಷ್ಟು ಏನಿರ್ಬೇಕಾ, ಬ್ಲ್ಯಾಂಕ್. ತಿಳಿತಾ? ವಾಯ್ಸ್ ಕ್ಲಿಯರ್ ಐತಿ? ವಾಯ್ಸ್ ಕ್ಲಿಯರ್ ಐತಿ? ಹಾರ್ಟ್ ತೋರಿಸುದ್ರಿ, ಅಲ್ಲಿ ಸೈನ್ ಇರುತ್ತಲ್ಲ, ಸೈನ್ ತೋರಿಸೋದು. ಈಗ ನೋಡ್ರಿ, ಬೇರೆ ಬೇರೆ ತೆಗೆದು ತೋರ್ಸಕತ್ತೆ ಅಂತಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ನಾನು ಡೈರೆಕ್ಟ್ ಕೈ ಮೇಲೆ ತೆಗೆದು ತೋರಿಸ್ಬೇಕಂತ ಹೇಳಿ ತಿಳ್ಕೊಂಡೇನಿ. ಅರೇಬಿಕ್ ಡಿಸೈನ್ ಸ್ಟಾರ್ಟ್ ಮಾಡಿ ನೋಡ್ರಿ. ಸಿಂಪಲ್ ಅರೇಬಿಕಾ, ಓನ್ಲಿ ನಾನು ನಿಮಗೆ ಇದ್ರೊಳಗೆ ಸಿಂಪಲ್ ಅರೇಬಿಕ್ ಡಿಸೈನ್ ತೋರಿಸ್ತೇನೆ. ಹೆವಿ ಇಲ್ಲ, ಹೆವಿ ಇದ್ದಿದ್ದು ಒಂದು ತೋರಿಸ್ತೇನೆ, ಬಟ್ ಈಗ ಜಸ್ಟ್ ನೋಡ್ರಿ.
ಶೇಡಿಂಗ್. ಆಫ್ಟರ್ ಶೇಡಿಂಗ್ ಇದೆಲ್ಲ ಲೈನ್ ಏನಾಗಿರ್ತೈತಿ, ಕೆಟ್ಟ ಹೋಗ್ಬಿಟ್ಟಿರ್ತೈತಿ. ಸೊ ಇನ್ನೊಂದ್ಸತ ಔಟ್ಲೈನ್ ಹಾಕೋಬೇಕು ಇದನ್ನ. ಸಮ್ ಎಲಿಮೆಂಟ್ಸ್ ಅಂತಂದ್ರೆ ಇವಾಗ ಏನ್ ಬರ್ತಾವ, ಓನ್ಲಿ ಲೈನ್ಸ್ ಇವ ಬರ್ತಾವ. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತ, ಎಲ್ಲರೂ ಕೈ ಮೇಲೆ ಹಾಕೊಂಡಿರ್ತೀರಿ. ಬಟ್ ಹೇಳೋದೇನಪ್ಪ ಅಂತಂದ್ರೆ ಅರೇಬಿಕ್ ಡಿಸೈನ್ ಒಳಗ ಹೇಳ್ಕೊಡುದು ಜಾಸ್ತಿ ಏನಪ್ಪಾ ಅಂತಂದ್ರೆ ಶೇಡಿಂಗ್ ಇರ್ತೈತಿ ಇದ್ರೊಳಗೆ ಜಾಸ್ತಿ. ಅಕಸ್ಮಾತ್ ನೀವು ಯಾರಿಗಾರ ಕಲಿಸ್ಬೇಕಾದ್ರೂ ಹೇಳಕತ್ತೇನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮೊದಲ ಮಾಹಿತಿ ಕೊಟ್ಟು ಆಮೇಲೆ ಕಲಿಸೋದು. ಆಕ್ಚುಲಿ ಇವತ್ತು ಕೋನಿನ್ ಪಾಯಿಂಟ್ ಏನೈತಿ, ದಪ್ಪ ಆಗ್ಬಿಟ್ಟೈತಿ. ಇದು ಕೋನಿನ್ ಪಾಯಿಂಟ್ ಐತ್ಲಾ, ದಪ್ಪ ಆಗ್ಬಿಟ್ಟೈತಿ. ಸೊ ನಾನು ನೋಡ್ಲಿಲ್ಲ, ಅದನ್ನ ಚೆಕ್ ಮಾಡ್ಲಿಲ್ಲ. ಇದ್ರೊಳಗೆ ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ನೀವು ಡಿಸೈನ್ ಮಾಡ್ತಿರ್ತೀರಿ, ಅರೇಬಿಕ್ ಡಿಸೈನ್ ಮಾಡ್ತಿರ್ತೀರಿ. ನೀವು ಮಾಡುವಾಗ ಈ ರೀತಿ ಮಾಡ್ತೀರಿ, ಇಲ್ಲೇನಾಗತ್ತ ಕರು ಬರುತ್ತ, ರೈಟ್? ಅವಾಗ ಏನ್ ಮಾಡ್ಬೇಕಾ, ಈ ಕಡೆಯಿಂದ ನಾವು ಶೇಡಿಂಗ್ ಮಾಡುವುದು ತಪ್ಪ, ತಿಳಿತಾ? ಈಗ ಈ ಕಡೆ ಕರು ಆಗೈತಿ ಅಂತಂದ್ರ ಈ ಕಡೆ ನಮಗೆ ಸ್ಟ್ರೇಟ್ ಸಿಕ್ಕೈತಿ, ಈ ಕಡೆ ಏನಾಗೈತಿ ಕರ್ವ್ ಆಗೈತಿ. ಈ ಕಡೆಯಿಂದ ಶೇಡಿಂಗ್ ಮಾಡಬಾರ್ದ, ಈ ಕಡೆ ನಮಗೆ ಸ್ಟ್ರೇಟ್ ಎಲ್ಲಿ ಸಿಕ್ಕೈತಿ ಅಲ್ಲಿಂದ ನಾವೇನ್ ಮಾಡ್ಬೇಕಾ ಶೇಡಿಂಗ್ ನ ಮಾಡಬೇಕು, ತಿಳಿತಾ? ಅದಕ್ಕ ನಾ ಇದನ್ನ ಹಾಕಿದ್ನಿಲ್ಲೇ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಏನ್ ಮಾಡ್ತೀವಿ, ಕೆಲವೊಬ್ರು ಏನ್ ಮಾಡ್ಬಿಡ್ತಾರ ಈ ಕಡೆಯಿಂದ ಹಾಕಕ್ ಸ್ಟಾರ್ಟ್ ಮಾಡ್ತಾರ, ಅದ್ ತಪ್ಪ. ಈ ಕಡೆಯಿಂದ ಹಾಕ್ಬೇಕ. ಇನ್ನೊಂದು ಬರತ್ತ, ಬೋತ್ ಸೈಡ್ ಹಿಂಗ್ ಬರ್ತೈತಿ, ಈ ರೀತಿ ಬರ್ತೈತಿ. ಸೊ ಇವಾಗ ಹೆಂಗ್ ಹಾಕ್ಬೇಕಂದ್ರ ಈ ಕಡೆ 40%, ಈ ಕಡೆ 40%, ನಡುವು ಏನಿರ್ತೈತಿ 20% ಅದ ಗ್ಯಾಪ್, ತಿಳಿತಾ? ಇದನ್ನೆಲ್ಲ ಎಲಿಮೆಂಟ್ಸ್ ಹಾಕುವಂತ ಅವಶ್ಯಕತೆ ನನಗೆ ಇದ್ದಿಲ್ಲ, ಬಟ್ ನಾನು ನಿಮಗೆ ತಿಳಿಲಿ ಅಂತ ಹೇಳಿ ನಾನು ನಿಮಗಿಲ್ಲೇ ಹಾಕಿ ತೋರ್ಸಾಕತ್ತೇನಿ. ಕೆಲವೊಬ್ರು ತಪ್ಪು ಮಾಡ್ತಿರ್ತಾರ. ಈಗ ನೋಡ್ರಿ ನನ್ನದು ಏನು ಶೇಡಿಂಗ್ ಆಗತೈತಿ, 60% ಅಷ್ಟು ಶೇಡಿಂಗ್ ಆಗತೈತಿ ನಂದು, ರೈಟ್? 60% ಅಷ್ಟು ನಂದು ಏನಾಗತೈತಿ, ಶೇಡಿಂಗ್ ಆಗಾಕತ್ತೈತಿ. ಇಲ್ಲೇನ್ ಮಾಡ್ಬೋದು, ಡಾಟ್ಸ್ ಕೊಡೋದು. ಯಾಕೆ ಡಾಟ್ಸ್ ಕೊಡೋದು? ಯಾಕಂದ್ರೆ ನಂದು ಶೇಡಿಂಗ್ ಹೆಂಗತ್ತ 60% ಅಷ್ಟ ಕವರ್ ಅಪ್ ಆತ. ಸೊ ನಾ ಇಲ್ಲಿ ಬ್ಲ್ಯಾಂಕ್ ಬಿಡೋಂಗಿಲ್ಲ. ಓಕೆ, ಈ ರೀತಿ ಮಾಡುದು. ಯಾಕೆ ಮಾಡುದು ಗೊತ್ತಾತಲ್ಲ? ಯಾಕಂದ್ರೆ ನಾನು ಅಲ್ಲಿ ಏನ್ ಮಾಡಿದ್ನಿ, 60% ಅಷ್ಟು ಮಾತ್ರ ಏನ್ ಮಾಡಿದ್ನಿ, ಕವರ್ ಮಾಡಿದ್ನಿ. ನೆಕ್ಸ್ಟ್ ಒಂದು ರಿಂಗ್ ಹಾಕ್ರಿ.
ಓಕೆ. ಒಂದು ಸೆಕೆಂಡ, ಇದ್ರದ್ದು ನಿಪ್ ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟೈತಿ. ಡಿಸೈನ್ ಶೇಡಿಂಗ್ ನೀಟ್ ಹಾಕೊಂಡ್ರು ಅಲ್ತ. ನನ್ನ ಕಡೆ ಇನ್ನೊಂದು ಕೋನ್ ಐತೆ ನಾ ಚೆಕ್ ಮಾಡ್ತೀನಿ, ಪ್ಲೀಸ್ ವೇಟ್. ನೋಡ್ರಿ ಹಿಂದೇನಾಗೈತಿ, ಈಗ ಹಿಂದಿಂದ ವರ್ಕ್ ನೋಡ್ರಿ ಏನಾಗೈತಿ. ಈ ಕಡೆ ನಾ ಹೊಳ್ಸೇನಿ, ಈ ಕಡೆ ಅಂತ ಶೇಡಿಂಗ್ ಆಗೈತಿ. ನೆಕ್ಸ್ಟ್ ಶೇಡಿಂಗ್ ಯಾಕೆ ಹೆಂಗಿರ್ಬೇಕು, ಈ ಕಡೆ ಅಂತ ಇರ್ಬೇಕ. ಶೇಡಿಂಗ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಒಬ್ಬೊಬ್ರು ಏನ್ ಮಾಡ್ತೀರಿ ಗೊತ್ತಾ, ಶೇಡಿಂಗ್ ಮಾಡ್ಕೋತ ಬರ್ತೀರಿ ಈ ರೀತಿ. ಇದೆಲ್ಲ ಬ್ಲ್ಯಾಂಕ್ ಇರ್ತೈತಿ ಅಂದ್ರೆ ಶೇಡಿಂಗ್ ಪೂರ್ತಿ ಮಾಡಿರಂಗೆ ಇಲ್ಲ. ಇದು ಹೆಂಗಿರ್ಬೇಕಂದ್ರೆ ಶೇಡಿಂಗ್ ಪೂರ್ತಿ ಎಂಡ್ ಪಾಯಿಂಟ್ ಮಟ ಪೂರ್ತಿ ತಗೋಬೇಕು. ನಿಮ್ಮ ಆಪ್ಷನ್, ಅಗರ್ ನಿಮ್ಗೆ ಇಲ್ಲೇ ಡಾಟ್ಸ್ ಕೊಡೋದೈತಿ ಅಂದ್ರ ಕೊಡ್ಬಹುದ, ಬ್ಲ್ಯಾಂಕ್ ಬಿಡ್ಬೇಕು ಅನ್ಸಿದ್ರ ಬ್ಲ್ಯಾಂಕ್ ಬಿಡ್ರಿ. ಶೇಡಿಂಗ್ ಚಂದಂಗ್ ಪ್ರಾಕ್ಟೀಸ್ ಮಾಡ್ರಿ. ಅರೇಬಿಕ್ ಡಿಸೈನ್ ಒಳಗೂ ಸಿಂಪಲ್ ಐತಿ, ಇದ್ರೊಳಗೆ ಏನ್ ರೂಲ್ಸ್ ಇಲ್ಲ ಅನ್ನಂಗಿಲ್ಲ. ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿ ನೀವು ಯಾರಿಗಾರ ಕಲಿಸ್ಬೇಕು ಮಾಡ್ಬೇಕು ಅಂತಂದ್ರೆ ಇವೆಲ್ಲ ರೂಲ್ಸ್ಗಳ ಗೊತ್ತಿರ್ಬೇಕ.
ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಈ ಕಡೆ ಅಂತ ಶೇಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದು ತಪ್ಪು. ಎಲ್ಲ ನಮಗೆ ಸ್ಟ್ರೇಟ್ ಲೈನ್ ಕಾಣಿಸ್ತೈತಲ್ಲ, ಸ್ಟ್ರೇಟ್ ಲೈನ್ ಇಂತ್ರ ಕರ್ವ್ ಎಲ್ಲಿರ್ತೈತಿ ಆ ಕಡೆ ಏನು ಮಾಡ್ಬೇಕಾ, ಶೇಡಿಂಗ್ ಮಾಡ್ಬೇಕಾ. ಒಬ್ಬೊಬ್ಬರು ಏನು ಮಾಡ್ತಿರ್ತಾರೆ ಗೊತ್ತಾ, ಅರೇಬಿಕ್ ಡಿಸೈನ್ ಇತ್ತಂತಂದ್ರೆ ಅಷ್ಟು ಕೈಗೆ ತುಂಬಿಸ್ಕೊಂಡು ತಗೋತಿರ್ತಾರೆ. ಇಲ್ಲೂ ಹಚ್ರಿ ಇಲ್ಲೂ ಹಚ್ರಿ ಇಲ್ಲೂ ಹಚ್ರಿ ಅಂತ ಹೇಳ್ತಿರ್ತಾರ. ಅದಕ್ಕೆ ಅರೇಬಿಕ್ ಡಿಸೈನ್, ಆಕ್ಚುಲಿ ಅದಕ್ಕೆ ಅರೇಬಿಕ್ ಡಿಸೈನ್ ಅಂತ ಹೇಳಿ ಕರೆಯಂಗಿಲ್ಲ. ಸ್ವಲ್ಪ ಅರೇಬಿಕ್ ಡಿಸೈನ್ ಅಂತಂದ್ರೆ ಈ ರೀತಿ ಬಳ್ಳಿಗತಿನ ಬರ್ತೈತಿ. ಅದು ಹೆಂಗೆ ಇರ್ತೈತಿ, ಎರಡು ಫಿಂಗರ್ಸ್ಗೆ ಮಾತ್ರ ಅದ ಈ ರೀತಿ ಏರ್ಕೋತ ಬರ್ತೈತಿ. ಈ ಫಿಂಗರ್ಸ್ಗೆ ಹಚ್ರಿ ಆ ಫಿಂಗರ್ಸ್ಗೆ ಹಚ್ರಿ ಅಂತಾರಲ್ಲ, ಅಂಥವ್ರಿಗೆ ಹೇಳ್ಬಿಡ್ರಿ ಅದಕ್ಕೆ ಅರೇಬಿಕ್ ಡಿಸೈನ್ ಅನ್ನಂಗಿಲ್ಲ ಅಂತ ಹೇಳಿ. ಹಂಗಾರೆ ಅದಕ್ಕೆ ಏನಂತ ಕರಿತಾರ್ರಿ ಅಂತಂದ್ರೆ ನನಗೆ ಗೊತ್ತಿಲ್ಲ. ಇದು ಭಾಳ ದಿವಸದ ಐತಿ ಕೋನ್. ನಾ ಫ್ರೆಶ್ ಕೋನ್ ರೆಡಿ ಮಾಡೇ ಇಲ್ಲ, ಭಾಳ ದಿವಸ ಆಯ್ತು. ಸ್ವಲ್ಪ ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋರಿ. ಸಮ್ ಎಲಿಮೆಂಟ್ಸ್ ಅಂತ ಹೇಳಿ ಇಲ್ಲಿ ನಾನು ನೋಟ್ ಮಾಡಲ್ಲ. ಸಮ್ ಎಲಿಮೆಂಟ್ಸ್ ಅಂದ್ರೆ ಇವ ಫ್ಲವರ್ಸ್ ಬರ್ತಾವ. ನೆಕ್ಸ್ಟ್ ಎಲಿಮೆಂಟ್ಸ್ ಅಂತಂದ್ರೆ ಇಂಥವ್ ಲೂಸ್ ಬರ್ತಾವ ಅಷ್ಟ. ಅರೇಬಿಕ್ ಡಿಸೈನ್ ಒಳಗ ಹೆವಿ ಇರಂಗಿಲ್ಲ ಏನು. ನಾನು ಮಂಡಲ ಡಿಸೈನ್ನ ನಾಳೆ ಹೇಳ್ಕೊಡ್ತೀನಿ. ಮಂಡಲ ಡಿಸೈನ್ ನಾನು ನಿಮಗೆ ಕಳಿಸಿದ್ನಲ್ಲ ಗ್ರೂಪ್ ಒಳಗೆ. ಸೊ ಅದೊಂದು ಸ್ವಲ್ಪ ಮಂದಿ ಟ್ರೈ ಮಾಡಿರಿ, ಚಲೋ ಟ್ರೈ ಮಾಡಿರಿ. ಬಟ್ ಅದಕ್ಕೂ ಒಂದು ಸ್ವಲ್ಪ ಮ್ಯೂಸರ್ಮೆಂಟ್ ಅದು ತೊಗೊಳ್ದಿರ್ತೈತಿ ಗೊತ್ತಾ.
ಆಮೇಲೆ ರೌಂಡ್ ಶೇಪ್ ಹಾಕೋದು ಒಂದು ಸ್ವಲ್ಪ ಮಂದಿ ಚಲೋ ತಂಗೆ ಮಾಡಿಲ್ಲ. ಅದನ್ನು ಯಾವ ರೀತಿ ಮೆಜರ್ಮೆಂಟ್ ತೆಗಿತಾರೆ ನಾಳೆ ಹೇಳ್ಕೊಡ್ತೇನೆ. ಅರೇಬಿಕ್ ಡಿಸೈನ್ ಸಿಂಪಲ್, ಇದ್ರೊಳಗೆ ಏನು ಹೆವಿ ಡಿಸೈನ್ ಇರಂಗಿಲ್ಲ. ಇದನ್ನ ನೋಡ್ರಿ, ಡಾಟ್ ಕೊಡೋದು, ಸಣ್ಣಗೆ ಬಂದ ಎಳ್ಕೊತ ಬರೋದು. ಇಲ್ಲೊಂದು ಪಾಯಿಂಟ್ ಇಡೋದು ಯಾವಾಗ್ಲೂ. ಇಲ್ಲೊಂದು ಪಾಯಿಂಟ್ ಐತಿ ಅಂತ ಇಟ್ಕೊಳ್ರಿ, ಹಂಗ ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳ್ತೀನಿ. ಇಲ್ಲೊಂದು ಪಾಯಿಂಟ್ ಐತಿ, ಸೊ ಅದನ್ನ ಏನ್ ಮಾಡುದು, ಏರಿಕೆ ಕ್ರಮ ನೋಡ್ರಿ. ಇಲ್ಲಿಂದ ಹಿಂಗೆ ಏರಿಸ್ಕೋತ ಹೋಗುದು, ನೆಕ್ಸ್ಟ್ ಅದನ್ನ ಕಡಿಮೆ ಮಾಡ್ಕೋತ ಬರೋದು. ಇಲ್ಲಿ ಪಾಯಿಂಟ್ ಐತಿ ಈ ರೀತಿ. ಇದನ್ನ ಬಹಳಷ್ಟು ಜನ ಸ್ವಲ್ಪ ತಪ್ಪು ಮಾಡ್ತೀರಿ, ಅದಕ್ಕೆ ಹೇಳಕತ್ತಿದೆ ಅಷ್ಟ. ಫಿಂಗರ್ಸ್ಗೆ ಅರೇಬಿಕ್ ಡಿಸೈನ್ ಒಳಗ ಫಿಂಗರ್ಸ್ ತುಂಬ್ತಾರಲ್ಲ, ತುಂಬಿದ್ರು ನಡೀತೈತಿ. ಅಕಸ್ಮಾತ್ ಅದನ್ನ ಬ್ಯಾಡ ಇಷ್ಟಪಡ್ಲಾರ್ದವ್ರಿಗೆ ಈ ರೀತಿ ಯಾವ್ದಾರ ಒಂದು ಎಲಿಮೆಂಟ್ಸ್ ಹಾಕಿ ನೀವು ಅದನ್ನ ಪೂರ್ತಿ ಬಟ್ಟಿಗೆ ಕ್ಲೋಸ್ನು ಮಾಡಬಹುದು. ಒಬ್ಬೊಬ್ಬರಿಗೆ ಬಟ್ಟಿಗೆ ಪೂರ್ತಿ ಈ ರೀತಿ ಕ್ಯಾಪ್ ಹಾಕೊಳ್ಳೋದು ಇಷ್ಟ ಇರಂಗಿಲ್ಲ. ಕ್ಯಾಪ್ ಹಾಕ್ಬಿಡ್ತೀವಲ್ಲ ಈ ರೀತಿ ತುಂಬೆ, ಅದ ಇಷ್ಟ ಇರಂಗಿಲ್ಲ. ಸೊ ಅಂಥವ್ರಿಗೆ ಹಿಂಗೇನ್ರಿ ಎಲಿಮೆಂಟ್ಸ್ ಹಾಕಿ ನೀವು ಕಂಪ್ಲೀಟ್ ಮಾಡಬಹುದು. ಇದು ಅರೇಬಿಕ್ ಡಿಸೈನ್. ಯಾವ್ದು? ಸಿಂಪಲ್ ಅರೇಬಿಕ್ ಡಿಸೈನ್. ಓಕೆ, ನೋಡ್ರಿ, ಈ ಕೈ ಡಿಸೈನ್ ತೆಗೆದಿತ್ತಿರ್ಲ, ಯಾವಾಗ್ಲೂ ಇದೇ ರೀತಿ ಇಟ್ಕೋಬೇಕ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ. ಒಂದ್ ಸೆಕೆಂಡ್ ಒಂದ್ ಸ್ವಲ್ಪ ನಿಮಗ ನೆಕ್ಸ್ಟ್ ಪಾರ್ಟ್ ಹೇಳ್ಕೊಡ್ತೇನೆ. ನನಗೊಂದು ಇದನ್ನ ಹೇಳ್ರಿ. ಈಗ ತಿಳಿಸಿದ್ನಲ್ಲ, ಅದ್ರೊಳಗೆ ಏನಾದರೂ ಡೌಟ್ಸ್? ಕಮೆಂಟ್ಸ್ನ ಟರ್ನ್ ಆನ್ ಮಾಡೇನಿ. ಏನು ಡೌಟ್ಸ್ ಇಲ್ಲಲ್ಲ? ಈಸಿ ಆಯ್ತದೆ ಎಲ್ಲರಿಗೂ. ನೀವು ಆಲ್ರೆಡಿ ಟ್ರೈ ಮಾಡಿರ್ತೀರಿ. ಕಾಮನ್. ನನಗೊಂದು ಇದನ್ನ ಹೇಳ್ರಿ. ಈಗ ತಿಳಿಸಿದ್ನಲ್ಲ, ಅದ್ರೊಳಗೆ ಏನಾದರೂ
ಕ್ಲಿಯರ್ ಐತಿ? ನೆಕ್ಸ್ಟ್ ಹೇಳಿ. ಡೌಟ್ಸ್ ಏನೂ ಇಲ್ಲ ಅಲ್ರಿ? 196 ಜನ ನೀವು ಲೈವ್ ಬಂದಿದ್ರಾ? ನಾ ಕೇಳಕತ್ತೇನಿ. ಹಾಂ, ಓಕೆ, ನೆಕ್ಸ್ಟ್ ಹೇಳ್ಕೊಡ್ತೇನೆ ನೋಡ್ರಿ. ಈಗ ನೆಕ್ಸ್ಟ್ ಅರೇಬಿಕ್ ಡಿಸೈನ್ ಆತ. ಅರೇಬಿಕ್ ಡಿಸೈನ್ ಆದ ತಕ್ಷಣ ಯಾವ ಡಿಸೈನ್ ಬರ್ತೈತಿ? ಇಂಡೋ ಅರೇಬಿಕ್ ಡಿಸೈನ್ ಬರ್ತೈತಿ. ಓಕೆ, ನೋಡ್ರಿ, ಇಂಡೋ ಅರೇಬಿಕ್ ಡಿಸೈನ್ ಒಳಗೆ ನಿಮಗೆ ಬಾರ್ಡರ್ಸ್ ಬರ್ತೈತಿ, ಫಿಲ್ಲಿಂಗ್ಸ್. ಆ್ಯಕ್ಚುಲಿ ನಾ ಇದನ್ನು ಹೇಳಿಕೊಟ್ರಿ ನಿಮಗೆ. ಬಾರ್ಡರ್ಸ್, ಫಿಲ್ಲಿಂಗ್ಸ್, ನೆಕ್ಸ್ಟ್ ಬಾರ್ಡರ್ಸ್, ಫಿಲ್ಲಿಂಗ್ಸ್, ಪೈಸ್ಲೆ, ಫ್ಲವರ್ಸ್, ನೆಕ್ಸ್ಟ್ ಸಮ್ ಎಲಿಮೆಂಟ್ಸ್ ಬರ್ತಾವೆ. ಯಾವ ರೀತಿ ಬರ್ತಾವೆ ಆ ರೀತಿನ ಆ್ಯಡ್ ಮಾಡ್ಕೊತ ಹೋಗ್ತೀನಿ, ಆಯಿತಾ? ಮತ್ತು ಅದ್ರೊಳಗೆ ಏನು ಬರ್ತಾವೆ? ಬಾರ್ಡರ್ಸ್, ಲೈನ್ಸ್, ಈ ಥರ ಎಲ್ಲ ಬಾರ್ಡರ್ಸ್ ಬರ್ತೈತಿ, ಫಿಲ್ಲಿಂಗ್ಸ್ ಬರ್ತೈತಿ, ಚೆಕ್ಸ್ ಬರ್ತಾವೆ. ಚೆಕ್ಸ್ ಆರ್ ಗ್ರಿಡ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ ನಾವು. ಅವು ಸತಕ್ಕೆ ಇದ್ರೊಳಗೆ ಇಂಡೋ ಅರೇಬಿಕ್ ಡಿಸೈನ್ ಒಳಗೆ ಬರ್ತೈತಿ. ಬಟ್ ಇದ್ರೊಳಗೆ ಏನಪ್ಪ, ಶೇಡಿಂಗ್ ಬರಂಗಿಲ್ಲ. ಅಬ್ಸರ್ವ್ ಮಾಡ್ರಿ, ಇದ್ರೊಳಗೆ ನಾ ಎಲ್ಲರೂ ಶೇಡಿಂಗ್ ಅಂತ ಹೇಳಿ ಬರ್ದೇನಿ. ಇದ್ರೊಳಗೆ ಒಂಚೂರು ಶೇಡಿಂಗ್ ಬರಂಗಿಲ್ಲ. ಆ್ಯಕ್ಚುಲಿ ನಾನು ಕೈದು ಇದನ್ನು ಹಾಕಿಲ್ಲ ಇದ್ರೊಳಗೆ, ಹಂಗೆ ತೋರಿಸ್ತೇನೆ. ಇದ್ರೊಳಗೆ ಹೆಂಗಿರ್ತೈತಿ ವರ್ಕ್? ಭಾಳ ಸಣ್ಣಗ ವರ್ಕ್ ಇರ್ತೈತ್ಯಾ? ಇದ್ರೊಳಗೆ ವರ್ಕ್ ಯಾವ ರೀತಿ ಇರ್ತೈತಿ? ಭಾಳ ಸಣ್ಣಗಿರ್ತೈತಿ. ಈಗ ನಾನು ಮೊನ್ನೆ ಒಂದು ಟಾಪಿಕ್ ಹೇಳಿದ್ನಲ್ಲ, ಯಾವ್ದ್ರ ಒಂದು ತೆಗೆದ್ರಿ ಅಂತಂದ್ರೆ ಈ ರೀತಿ ಸ್ಟ್ರೇಟ್ ಲೈನ್ ಬರ್ಬೇಕಂತ ಹೇಳಿ, ಅದು ಕೂಡ ಇದ್ರೊಳಗೆ ಅಪ್ಲೈ ಆಕೈತಿ. ಓಕೆ, ಹೆಂಗಾಗಿರ್ಬೇಕು ವರ್ಕ್? ಭಾಳ ಸಣ್ಣದಾಗಿರ್ಬೇಕು. ಫಿಲ್ಲಿಂಗ್ಸ್, ಬಾರ್ಡರ್ಸ್,
ಯಾರಿಗಾರ ಒಂದು ತಿಂಗಳದ ಕೋರ್ಸ್ ಒಳಗೆ ಜಾಯ್ನ್ ಆಗ್ಬೇಕ ಅನ್ನೋರ ಆಗಸ್ಟ್ 2ನೇ ತಾರೀಕು ಒಳಗೆ ಜಾಯ್ನ್ ಆಗ್ಬೇಕಾ. ನಾನು ಆಗಸ್ಟ್ 5ನೇ ತಾರೀಕಿಂತ ತಗೋತೀನಿ ಕ್ಲಾಸ್. ಬಟ್ ಆದ್ಮೇಲೆ ಆಗಸ್ಟ್ 2ನೇ ತಾರೀಕು ಆದ್ಮೇಲಿಂತ್ರ ನನಗೊಂದು ಸ್ವಲ್ಪ ಪರ್ಸ್ನಲಿ ವರ್ಕ್ ಇರುತ್ತೆ. ಅದಕ್ಕೆ ನಾನು ಯಾರಿಗೂ ಆ್ಯಡ್ ಮಾಡ್ಕೊಳಕ್ ಆಗಂಗಿಲ್ಲ. ಗ್ರೂಪಿಂದ ಆ್ಯಡ್ ಮಾಡೋದಾಗ್ಲಿ ಪ್ರತಿಯೊಂದು ನಾನು ತಯಾರಿ ಒಳಗಿರ್ತೇನೆ. ಅದಕ್ಕೆ ನನಗೆ ಆಗಸ್ಟ್ 2ನೇ ತಾರೀಕು ಲಾಸ್ಟ್ ಡೇಟ್. ಸೊ ಯಾರಿಗಾರ ರಿಜಿಸ್ಟ್ರೇಷನ್ ಮಾಡೋದಿತ್ತಂತಂದ್ರೆ ಜಲ್ದಿ ಮಾಡ್ಕೋಬಹುದು. ವಿತ್ ಸರ್ಟಿಫಿಕೇಟ್, ವಿದೌಟ್ ಸರ್ಟಿಫಿಕೇಟ್. ನೋಡ್ರಿ ಇದ್ರೊಳಗೆ ಏನು ಹಾಕಿ ನಾನು ಸಮ್ ಎಲಿಮೆಂಟ್ಸ್ ಒಳಗೆ ಫಿಲ್ಲಿಂಗ್ಸ್ ಆತ, ಪೈಸ್ಲೆ ಆತ, ಫ್ಲವರ್ ಆತ. ಮನೆ ನಾನು ನಿಮ್ಗೆ ಇದೇ ರೀತಿ ಡಿಸೈನ್ನ ತೋರಿಸಿದ್ನಿ. ಅದಕ್ಕೆ ಇಂಡೋ ಅರೇಬಿಕ್ ಡಿಸೈನ್ ಅಂತ ಹೇಳಿ ಕರೀತಾರೆ. ಟ್ರೆಡಿಷ್ನಲ್ ಆಗಿರ್ತೈತಿ ಇದು. ಟ್ರೆಡಿಷನಲ್ ಇಂಡೋ ಅರೇಬಿಕ್ ಡಿಸೈನ್ ಅಂತ ಹೇಳಿ ಕರೀತಾರೆ. ಇದು ಹೆಂಗ್ ಬರ್ತೈತೆ ಅಂತಂದ್ರೆ ಸೇಮ್ ಅರೇಬಿಕ್ ಡಿಸೈನ್ ಗತೆನ ಬರ್ತೈತಿ. ಬಟ್ ಇದ್ರೊಳಗೆ ಸ್ವಲ್ಪ ಫೀಲಿಂಗ್ಸ್ ಹೆಚ್ಚಿರತ್ತ. ಇದ್ರೊಳಗೆ ನಾವು ಯಾವುದೇ ರೀತಿ ಶೇಡಿಂಗ್ನ ಮಾಡಂಗಿಲ್ಲ. ಚೆಕ್ಸ್ ಯಾವಾಗಲೂ ಡೈಮಂಡ್ ಶೇಪ್ ಒಳಗಿರ್ಬೇಕು. ಚೆಕ್ಸ್ ಸ್ಕ್ವೇರ್ ಒಳಗಿರಬಾರ್ದು. ನೈಂಟಿ 99% ಅಷ್ಟ ಸ್ಕ್ವೇರ್ ಡೈಮಂಡ್ ಶೇಪ್ ಸ್ಕ್ವೇರ್ನ ನಾವು ಯೂಸ್ ಮಾಡ್ತೀವಿ. ಚೆಕ್ಸ್ನ ನಾವು ಯೂಸ್ ಮಾಡ್ತೀವಿ. ನೀವು ಎಷ್ಟು ಸ್ಲೋ ಮೆಹಂದಿ ವರ್ಕ್ ಮಾಡ್ತೀರಿ ಅಷ್ಟು ನೀಟಾಗಿ ಇರ್ತೈತಿ ವರ್ಕ್. ಓಕೆ, ನೀವು ಏನಾದ್ರೂ ಗಡ್ಬಡ್ ಮಾಡಿ ತೆಗೆದ್ರಿ ಅಂತ ಇಟ್ಕೋರಿ, ಒಟ್ಟ ನಿಮ್ಮಿಂದ ಚಲೋ ಅನ್ಸಂಗಿಲ್ಲ ವರ್ಕ್. ಪೇಷನ್ಸ್ ಭಾಳ ಬೇಕು. ಮೆಹಂದಿಗೆ ಇನ್ನೊಂದು ಹೆಸರು ಪೇಷನ್ಸ್. ಕಿಟ್ಟ ಒಂದು ಸ್ವಲ್ಪ ಮಂದಿಗೆ ತಲುಪಿದ್ದಾವ, ಇನ್ನೊಂದು ಸ್ವಲ್ಪ ಮಂದಿಗೆ ಸ್ವಲ್ಪ ದಿವ್ಸ ಒಳಗೆ ತಲುಪ್ತಾವ. ಪ್ಲೀಸ್ ಕೋಆಪ್ರೇಟ್ ಮಾಡ್ರಿ. ಯಾಕಂತಂದ್ರೆ ಸ್ವಲ್ಪ ಮಳೆ ಎಲ್ಲಿ ಬೇಕಾದಲ್ಲೇ ನಾನು ಇಲ್ಲೇ ಮಹಾರಾಷ್ಟ್ರದಿಂದ ಕಳಿಸಿರ್ತೇನೆ. ಸೊ ಬರುವುದು ನಿಮಗೊಂದು ಸ್ವಲ್ಪ ಲೇಟ್ ಆದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ಲೀಸ್. ಯಾರು ನನ್ನ ಕಮೆಂಟ್ ಮಾಡಿ ಇರಿಟೇಟ್ ಮಾಡಕತ್ತಿಲ್ಲ, ಆದರೂ ನಾನು ಹೇಳಕತ್ತೇನೆ. ಕಮೆಂಟ್ ಮಾಡೋದು, ಕಾಲ್ ಮಾಡಿ ನಮ್ಮ ಮಟೀರಿಯಲ್ಸ್ ಇನ್ನೂ ಬಂದಿಲ್ಲ ಅಂಥೇಳಿ ನನಗೆ ಇನ್ನೂ ಮಟನೂ ಯಾರೂ ಟಾರ್ಚರ್ ಮಾಡಿಲ್ಲ. ನಾನೇ ಎಲ್ಲರಿಗೂ ಕೇಳಾಕತ್ತೇನಿ ಮಟೀರಿಯಲ್ಸ್ ಬಂದಾವ ಇಲ್ಲೋ ಅದು ಅಂಥೇಳಿ.
ತಿಳಿಯಾಕತೈತಿ. ಈ ರೀತಿ ವರ್ಕ್ ಮಾಡ್ಬೇಕು ನೋಡ್ರಿ. ಇದೇ ರೀತಿ ಸೇಮ್ ವರ್ಕ್ನ ನಾನು ನಿಮಗೆ ಪ್ರೀವಿಯಸ್ ಡೇ ಒಳಗೆ ಹೇಳ್ಕೊಟ್ಟಿದ್ನಿ. ಅದಕ್ಕೆ ಟ್ರೆಡಿಷ್ನಲ್ ಅರೇಬಿಕ್ ಡಿಸೈನ್ ಅಂತಾರಂಥೇಳಿ ನೆನಪಿರ್ಬಹುದು ಕೆಲವೊಂದಿಷ್ಟು ಜನಕ್ಕೆ. ಸ್ವಲ್ಪ ಏನಾದರೂ ಪ್ಯಾಟರ್ನ್ಸ್ನ ಚೇಂಜ್ ಮಾಡೋದು ಅಷ್ಟೇ. ಇಲ್ಲಿ ಚೆಕ್ಸ್ ಹಾಕ್ತಿರ್ತಿರ್ಲ ಅವಾಗ ಕೈದು ಪ್ಯಾಟರ್ನ್ ಇಲ್ಲಿ ನೋಡ್ಕೊಂಡು ಹಾಕೋದು. ಅಂದ್ರೆ ಇಲ್ಲಿ ಟಚ್ ಇತ್ತಂತಂದ್ರೆ ಅದಕ್ಕೆ ಟಚ್ ಮಾಡಿ ಈ ರೀತಿ ಹಾಕೊಳ್ಳೋದು. ಜಸ್ಟ್ ನಾ ಇಮ್ಯಾಜಿನೇಷನ್ ಮಾಡಿ ಹಾಕೊಳಕತ್ತೇನೆ. ನೋಡ್ರಿ, ಇಲ್ಲೇ ನಾವು ಡಾಟ್ಸ್ ಕೊಡ್ತಿರ್ತೀವಲ್ಲ, ಕೆಲವೊಬ್ರು ನೀವು ಏನು ಮಾಡ್ತೀರಿ ಗೊತ್ತಾ? ಕೆಲವೊಬ್ರು ಹೇಳಾಕತ್ತೀನಿ, ಎಲ್ಲರದು ಹೇಳಾಕತ್ತಿಲ್ಲ. ಹೆಂಗೆ ಮಾಡ್ತೀರಿ ಡಾಟ್ಸ್ ಕೊಡುತ್ತನಾಗ ಹೆಂಗೆ ಮಾಡ್ತೀರಿ ಅಂತ ಹೇಳ್ತೀನಿ. ತಪ್ಪು ಮಾಡ್ತೀರಿ. ತಪ್ಪು ಮಾಡಿದ್ರೆ ಫಸ್ಟ್ ಹೇಳ್ಕೊಡ್ತೀನಿ ನೋಡ್ರಿ. ಈ ರೀತಿ ವರ್ಕ್ ಮಾಡ್ತೀರಿ, ಪಟ ಪಟ ಹಾಕ್ತೀರಿ. ಈ ರೀತಿ ಜಲ್ದಿ ಜಲ್ದಿ ಒಳಗೆ ಹಾಕ್ತೀರಿ, ಜಲ್ದಿ ಮುಗಿದಿರ್ತೈತಿ. ಈ ರೀತಿ ಡಾಟ್ಸ್ನ ಹಾಕೋಂಗಿಲ್ಲ. ಯಾವ ರೀತಿ ಹಾಕ್ಬೇಕಾ? ಸ್ಲೋ ಮೋಷನ್ ಒಳಗೆ ಡಾಟ್ ಕೊಡ್ಬೇಕಾ. ಇದನ್ನ ಯೋಚನೆ ಮಾಡ್ಬೇಕಾ? ಆಲ್ಮೋಸ್ಟ್ ಎಲ್ಲ ಡಾಟ್ಸ್ ನಾನು ಸೇಮ್ ಅದಾವೋ ಇಲ್ಲೋ. ಓಕೆ, ಜಲ್ದಿ ಒಳಗೆ ಹಾಕೋದು ಡಾಟ್ಸ್ ಬೇರೆ, ಅದರಿಂದ ನಿಮ್ದು ಫಿನಿಶಿಂಗ್ ಬರಂಗಿಲ್ಲ. ಒಂದೊಂದು ಡಾಟ್ ಕೊಟ್ಟ ತಕ್ಷಣ ಕೈ ಎತ್ತಬೇಕು. ನಾವು ಹೆಂಗೆ ಮಾಡ್ತೀವಿ? ಈ ರೀತಿ ಫಾಸ್ಟ್ ಈ ರೀತಿ ಹಾಕೊಂತ ಹೋಗ್ತೀವಿ, ಅದರಿಂದ ಫಿನಿಶಿಂಗ್ ಬರಂಗಿಲ್ಲ. ನಾವು ತೆಗಿಯೋತ್ನಾಗ ನಾವು ಅನ್ಕೋತಿರ್ತೀವಲ್ಲ, ಅವ್ರದ್ದು ಎಷ್ಟು ನೀಟ್ನೆಸ್ ಆಗಿ ಬಂದೈತಿ, ನಮ್ದು ಯಾಕೆ ಹಿಂಗೆ ಬಂದೈತಿ ಅಂಥೇಳಿ. ಅದ ಈ ರೀತಿ ಪೇಷನ್ಸ್ಲೇ ವರ್ಕ್ ಮಾಡ್ರಿ. ಇಲ್ಲ, ನಾನೀಗ ಎಂಡಿಗೆ ಬಂದು ತೆಗಿಯಾಕತ್ತೀನಿ. ಅಂದ್ರೆ ಇದ ಕೈ ಮೇಲೆ ಬರುವಂತ ವರ್ಕ್ ಹಾಕಿರ್ತೈತಿ.
ಇಲ್ಲಿ ನೀವು ಫ್ಲವರ್ಸ್ ಅಟ್ಯಾಚ್ ಮಾಡ್ಬೋದ, ಬಟ್ ವಿದೌಟ್ ಶೇಡಿಂಗ್ದು ಇರ್ತಾವಲ್ಲ, ಇನ್ನೂ ಅದ ಫ್ಲೋರಲ್ ಡಿಸೈನ್ ಒಳಗೆ ಬರ್ತೈತಿ, ಅಂಥವು ಇರ್ತಾವಲ್ಲ ಅಂಥವು ಕೂಡ ನೀವು ಇದ್ರೊಳಗೆ ಆ್ಯಡ್ ಮಾಡ್ಬೋದು. ಅದರಿಂದ ಏನು ಇದನ್ನಾಗಂಗಿಲ್ಲ, ಆ್ಯಡ್ ಮಾಡ್ಬೋದು ಅಡ್ವಾನ್ಸ್ ಒಳಗೆ. ಓಕೆ, ಭಾಳ ಶಾರ್ಟ್ ಆಗಿ ತೋರಿಸೀನಿ. ಓನ್ಲಿದ ಹೆಂಗೆ ಬರ್ತೈತಿ, ಪಾಮ್ ಒಳಗೆ ಬರ್ತೈತಿ ಇದು ಕೆಲಸ. ಓನ್ಲಿ ಹೆಂಗೆ ಕೈ ಮೇಲೆ ಅಷ್ಟ, ಅಂದ್ರೆ ನಿಮ್ಮ ಮುಂದಿನ ಅಂಗೈ ಮೇಲೆ ಅಷ್ಟ ಇದು ವರ್ಕ್ ಬರುತ್ತೆ. ಓಕೆ, ಗೊತ್ತಾಗತೈತಿ. ಅರೇಬಿಕ್ ಡಿಸೈನ್ ಒಳಗೆ ಇನ್ನೂ ಬೇರೆ ಬೇರೆ ರೀತಿ ಅರೇಬಿಕ್ ಡಿಸೈನ್ ಕಲಿಬೇಕು ಅಂದ್ರೆ ಬೇರೆ ಪ್ಯಾಟರ್ನ್ದು ನೀವು ಕಲಿಬೇಕು. ಆಮೇಲೆ ಇದ್ರೊಳಗೆ ಅಡ್ವಾನ್ಸ್ ಕಲಿಬೇಕು ಅಂದ್ರೆ ಇಂಡೋ ಅರೇಬಿಕ್ ಡಿಸೈನ್ ಒಳಗೆ ಅಡ್ವಾನ್ಸ್ದು ಬರ್ತೈತಿ. ಅದನ್ನ ನಿಮಗೆ ಏನಾದರೂ ಕಲಿಬೇಕಂದ್ರೆ ಕ್ಲಾಸ್ ಜಾಯಿನ್ ಆಗ್ರಿ, ಅಲ್ಲಿ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೇನೆ. ಒಬ್ರು ನೀವು ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೇಕಂದ್ರೆ ಎಲ್ಲ ಮೆಹಂದಿ ಡಿಸೈನ್ದ ರೂಲ್ಸ್ ಮೊದಲ ನೀವು ಕಲಿಬೇಕು, ಆಮೇಲೆ ಬೇರೆದವ್ರು ಕಲಿಸೋದು. ಓಕೆ, ನೋಡ್ರಿ ನಾನು ಟರ್ನ್ ಆನ್ ಮಾಡೇನಿ. ಹಾಕ್ತೀನಿ. ಟರ್ನ್ ಆನ್ ಮಾಡೀನಿ ಕಮೆಂಟ್ಸ್. ಯಾರಿಗಾರ ಏನರ ಕ್ವಶನ್ ಕೇಳೋದಿತ್ತಂದ್ರ ಕೇಳ್ಬಹುದು. ಕಿಟ್ ನಮಗೆ ಬರುತ್ತಾರೆ. ಕಿಟ್ ಎಲ್ಲರಿಗೂ ಬರ್ತೈತಿ. ಕ್ಲಾಸ್ಗೆ ಅಮೌಂಟ್ ಕೊಡ್ಬೇಕಾ? ನೆಕ್ಸ್ಟ್ 1 ಮಂತ್ ಇದೈತಲ್ಲ, ಅದಕ್ಕೆ ಕ್ಲಾಸಿಗೆ ಅಮೌಂಟ್ ಕೊಡಬೇಕು. ಯೂಟ್ಯೂಬ್ ಚಾನಲ್ ನೇಮ್ ಸೇಮ್ ಸಹೇಲಿ ಮೆಹಂದಿ ಅಕಾಡೆಮಿ ಅಂತ ಐತಿ. ಅದಕ್ಕೆ ಇದನ್ನ ನಾನು ಹಾಕ್ತೇನೆ, ಯೂಟ್ಯೂಬ್ ಒಳಗೆ ಹಾಕ್ತೇನೆ. ಓಕೆ ಓಕೆ, ಲೀಫ್ ಲೀಫ್ ಲೀಫ್, ರೈಟ್ ರೈಟ್. ನಂಗೆ ನಿಜವಾಗ್ಲೂ ನೆನಪಿದ್ದಿದ್ದಿಲ್ಲ, 2 ದಿವಸ ಏನು ಗ್ಯಾಪ್ ಆತ, ನಂಗೆ ನೆನಪಿದ್ದಿದ್ದಿಲ್ಲ. ನೋಡ್ರಲೆ, ಲೀಫ್ ಲೀವ್ಸ್ ಲೀವ್ಸ್ ಲೀವ್ಸ್. ಓಕೆ ಓಕೆ ಓಕೆ, ನೆನಪು ಬಂತ ಮ್ಯಾಮ್. ಹೊಸ ಬ್ಯಾಚ್ ಪ್ರೈಸ್ ಎಷ್ಟು ನೋಡ್ರಿ? 1299ಗೆ ನಿಮ್ಗೆ ವಿದೌಟ್ ಸರ್ಟಿಫಿಕೇಟ್ 1 ಮಂತ್ ಫುಲ್ ಕೋರ್ಸ್ ಕಲಿಸ್ತೇನೆ. ಇಲ್ಲ ನಿಮಗೆ ಸರ್ಟಿಫಿಕೇಟ್ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಬೇಕು ಅಂದ್ರೆ 1699 ಆಕೈತಿ. ಆಯ್ತಾ? ಈಗ ಒಂದು ಸ್ವಲ್ಪ ಲೀಫ್ ಬಗ್ಗೆ ಹೇಳ್ತೇನೆ ನೋಡ್ರಿ. ನೋಡ್ರಿ, ಈ ರೀತಿ ಲೀವ್ಸ್ ನಾನು ಹಾಕಕತ್ತಿದ್ನಿ ಯಾವಾಗ ಫ್ಲೋರಲ್ ಡಿಸೈನ್ ಇದ್ದಾಗ, ರೈಟ್? ಈ ರೀತಿ ಹಾಕಕತ್ತಿದ್ನಿ, ನೆನಪೈತಿ? ಫ್ಲೋರಲ್ ಡಿಸೈನ್ ಒಳಗ. ಬಟ್ ಕೆಲವೊಬ್ರು ನಾನು ನೋಡಿದೆ ಹೆಂಗಾಗತ್ತಪ್ಪ ಅಂತಂದ್ರ ಮೊದಲ ನಂದು ಕಮೆಂಟ್ಸ್ ನ ಟರ್ನ್ ಆಫ್ ಮಾಡ್ತೇನೆ. ಟರ್ನ್ ಆಫ್ ಮಾಡು ಶಿವ. ನೀವು ಹಂಗ ಕಂಟಿನ್ಯೂ ಮೆಸೇಜ್ ಮಾಡ್ತಿರ್ತೀರಿ, ನಾನು ಕಲಿಸ್ಬೇಕು ಅಥವಾ ನಿಮ್ ಕಮೆಂಟ್ಸ್ ನೋಡ್ಬೇಕು? ನಾನು ಟರ್ನ್ ಆನ್ ಮಾಡ್ತೀನಿ ಇನ್ನೊಂದು 2 ನಿಮಿಷ ಒಳಗೆ, ಅವಾಗ ನಿಮ್ಗೆ ಕ್ವಶನ್ ಕೇಳುವಂತ್ರೆ. ಇದು ನೋಡ್ರಿ, ನಾನು ಲೀಫ್ ತೆಗದ್ನಿ. ಇದನ್ನ ಈಗ ನಾನು ನಿಮಗೆ ಈಸಿ ವೇ ಒಳಗೆ ಹೇಳ್ಕೊಡ್ಬೇಕು, ರೈಟ್? ಮೊದಲು ಏನು ಮಾಡ್ಬೇಕಾ? ಲೈಟಾಗೆ ಯು ಮೀನ್ ಗೊತ್ತಾ, ಬೇಸಿಕ್ ಕಲಿಸ್ಕೊಡತ್ನ್ಯಾಗ ರೆಫರೆನ್ಸ್ ಲೈನ್ ಹೇಳಿದ್ನಿ, ಆ ರೆಫರೆನ್ಸ್ ಲೈನ್ ಗತೆ ಒಂದಲ್ಲಿ ಯೂಸ್ ಹಾಕೊಳ್ರಿ. ಅಥವಾ ಇದು ನಿಮ್ಗೇನ ಪ್ರಾಕ್ಟೀಸ್ ಮಾಡಾಕತ್ತೀರಿ ಅಂತ ತಿಳ್ಕೊಳ್ರಿ. ಪ್ರಾಕ್ಟೀಸ್ ಮಾಡಾಕತ್ತೀರಿ, ಅದನ್ನ ನೀವೇನ್ ಮಾಡಾಕತ್ತೀರಿ, ರೆಫರೆನ್ಸ್ ಲೈನ್ ನ ಹಾಕೊಂಡ್ರಿ. ಯಾವ ಶೇಪ್ ಒಳಗ? ಒಂದ್ ದೊಡ್ಡದ ಎಲಿ ಶೇಪ್ ಒಳಗ ಒಂದ್ ದೊಡ್ಡ ಲೀಫ್ ಐತಿ. ಆ ಶೇಪ್ ಒಳಗ ನೀವೇನ್ ಮಾಡಿದ್ರಿ, ಒಂದೇ ಲೀನ್ ಹಾಕೊಂಡ್ರಿ. ಈಗ ನೋಡ್ರಿ, ಈ ಲೈನ್ ಯಾರ ರೀತಿ ಹೋಗೈತಿ, ಅದೇ ರೀತಿ ಒಳಗ ನಾವೇನ್ ಮಾಡೋದು, ಈ ರೀತಿ ಹಾಕೊಳ್ಳೋದು, ಸೇಮ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಾ? ಇಲ್ಲೇ ಮೇಲ್ ಹೋಗುದು, ಕೆಳಗಡೆ ಬಂದ ಟಚ್ ಮಾಡುದು. ಇಲ್ಲೂ ಸೇಮ್, ಮೇಲ್ಗಡೆ ಹೋಗುದು, ಕೆಳಗಡೆ ಬಂದ ಟಚ್. ಈಗ ನೋಡ್ರಿ, ಈ ರೀತಿ ಈ ಲೀಫ್ ಯಾವ ರೀತಿ ಟರ್ನ್ ಆಗೈತಿ, ಅದೇ ರೀತಿನ ಇದನ್ನ ಟರ್ನ್ ಮಾಡುದು ಮೇಲ್ಗಡೆ. ನಾವು ಮೇನ್ ಏನು ರೆಫರೆನ್ಸ್ ಲೈನ್ ಹಾಕೊಂಡಿವಿ ಅದ್ರ ಒಳಗ ಬರ್ಬೇಕ. ಸೇಮ್
ಗೊತ್ತಾಗಕತ್ತೈತಿ? ಈ ರೀತಿ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿ ತಗೋಬೇಕು. ಗೊತ್ತಾಗತ್ತೈತಿ? ಇನ್ನೊಂದು ಸತ ಹೇಳ್ತೀನಿ ನೋಡ್ರಿ. ಇದೊಂದು ಸ್ವಲ್ಪ ಲೀವ್ ನಾ ಏನು ಲೀಫ್ ಹಾಕಿದ್ಯಾ ಸಂದ್ ಅನಿಸ್ತ. ಮೊದಲೊಂದು ರೆಫರೆನ್ಸ್ ಲೈನ್ ರೆಫರೆನ್ಸ್ ಲೈನ್ ಒಳಗೆ ಏನು ಮಾಡ್ತೀರಿ, ಎಲ್ಲಿ ಶೇಪ್ ಒಳಗ ಈ ರೀತಿ ತಕ್ಕೋತೀರಿ. ಇದನ್ನ ಓನ್ಲಿ ಪ್ರಾಕ್ಟೀಸ್ ಮಾಡೋ ಸಂಬಂಧ ರೆಫರೆನ್ಸ್ ಲೈನ್ ಹಾಕೋದಾ. ನಿಮ್ಗೆ ಯಾವಾಗ ಇದು ಪರ್ಫೆಕ್ಟ್ ಆಕೈತಿ ಅವಾಗ ಈ ರೆಫರೆನ್ಸ್ ಲೈನ್ ಹಾಕೋದು ಸ್ಕಿಪ್ ಮಾಡ್ಬೇಕ. ಓಕೆ, ಇಲ್ಲಿಂದ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ, ಮೇಲ್ ಬರ್ತೀರಿ, ಸೇಮ್. ನಾವು ಏನು ರೆಫರ್ ಲೈನ್ ಹಾಕೊಂಡಿರ್ತೀವಿ ಅದ್ರ ಒಳಗಡೆನ ನಮ್ಮ ಸಣ್ಣ ಸಣ್ಣ ಲೀವ್ಸ್ಗಳು ಬರ್ಬೇಕು. ಸಾರಿ, ತಿಳಿಯಾಕತೈತಿ? ಟ್ರೈ ಮಾಡ್ತೀರಿ? ಟ್ರೈ ಬರ್ಬೇಕಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕ. ಓಕೆ, ಈಗ ಇದನ್ನ ರೆಫರೆನ್ಸ್ ಲೈನ್ ತೆಗೆದ್ಬಿಡ್ರಿ. ನೆಕ್ಸ್ಟ್ ಅದನ್ನೆಲ್ಲ ಫಿಲ್ಅಪ್ ಮಾಡ್ರಿ. ಇದು ಒಂದೇ ಸೈಡ್ ಇದನ್ನ ಮಾಡಂಗಿಲ್ಲ, ಪ್ರತಿ ಕಡೆನೂ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋತ ಈ ರೀತಿ ನೀವು ಕಲಿಬೇಕ. ಈಗ ರೆಫರೆನ್ಸ್ ಲೈನ್ ಹಾಕೊಳ್ಳಾರ್ದ ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೇಕ. ಹೆಂಗಪ್ಪ? ಮೂರು ಫಸ್ಟ್ ಏನು ಮಾಡ್ರಿ ಹೇಳ್ತೇನೆ ತಾಳ್ರಿ. ಇದನ್ನ ಹಾಕ್ಬಿಟ್ಟಿ ಫಸ್ಟ್ ಏನು ಮಾಡ್ರಿ, ಮೂರ ಹಾಕ್ರಿ. ಸಂದ್ ಈ ರೀತಿ ಮೊದಲ ಸನ್ ವೇ ಒಳಗೆ ಬರಲಿ. ಮೂರ ಹಾಕೋದು ಕಲಿಯೋದು. 1 2 ಇದ ಫೈನಲ್ ಒಳಗ 3. ಈ ರೀತಿ ಮೊದಲ 3 ಲೀವ್ಸ್ನ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ 5 ಲೀವ್ಸ್, ನೆಕ್ಸ್ಟ್ ಮಲ್ಟಿಪಲ್. ತಿಳಕತೈತಿ? ಈಗ ಯಾರಿಗೇನು ಕ್ವಶನ್ ಕೇಳೋದೈತಿ ಕೇಳ್ಬಹುದು ಫಟಾಫಟ್. ಲೈವ್ ಆನ್ಲೈನ್ ಕ್ಲಾಸ್ ಯಾವ ರೀತಿ ಮಾಡ್ತೀರಾ? ಲೈವ್ ಆರ್ ರೆಕಾರ್ಡ್? ಲೈವ್ ಇರ್ತೈತಿ, ಪ್ಲಸ್ ನಾ 2 ಮಂತ್ಸ್ ನಿಮಗೆ ರೆಕಾರ್ಡಿಂಗು ಕೊಡ್ತೇನಿ. ಅಮೌಂಟ್ ನಂದು ಸೇಮ್, ಡಬಲ್ ಏಟ್. ಮ್ಯಾಮ್ ರೈಟ್ ಹ್ಯಾಂಡ್ಗೆ ತೋರಿಸ್ರಿ. ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಎಲ್ಲ ಸೇಮ್ ಇರ್ತೈತ್ರಿಪ್ಪ. ಮಿಕ್ಸಾಲಜಿ ಕ್ಲಾಸ್ 21st and 22nd ನೈಟ್ ಸೇಮ್ 9:30 to 11 o'clock. 9:30 to 11 o'clock. ಅದು ಕೂಡ ನಿಮಗೆ ರೆಕಾರ್ಡಿಂಗ್ ವಿಡಿಯೋ ಸಿಗ್ತೈತಿ. ಎರಡು ಮಂತ್ವರೆಗೂ ನೀವು ನೋಡ್ಬೋದು ಅದನ್ನ. ಮ್ಯಾಮ್ ಕಿಟ್ ಬರುತ್ತಾ? 15 days ಆಯಿತು. ಭವೀನಾ, ನೀವು ಸ್ವಲ್ಪ ನನಗೆ ಮೆಸೇಜ್ ಮಾಡಿರಿ. ಯಾರ್ದು ಬಂದಿಲ್ಲ ನೋಡ್ರಿ, ಒಂದು ಸ್ವಲ್ಪ ನನಗೆ ಮೆಸೇಜ್ ಮಾಡಿರಿ. ಯಾಕಂದ್ರೆ ನಾನು ಎಲ್ಲರದು ಕಳಿಸೇನಿ ಕಿಟ್. ಯಾರ್ದು ಬಂದಿಲ್ಲ ಒಂದು ಸ್ವಲ್ಪ ನಾನು ಟ್ರ್ಯಾಕ್ ID ಚೆಕ್ ಮಾಡಿ ಹೇಳ್ತೇನೆ. ನಿಮ್ಮ ಮೆಹಂದಿ ಕೋನ್ ಯಾವುದು ಯೂಸ್ ಮಾಡಬೇಕು ರೀ? ನಿಮ್ಮ ಮೆಹಂದಿ ಕೋನ್ ಯಾವುದು ಯೂಸ್ ಮಾಡಬೇಕು ರೀ? ನಾನು ಆರ್ಗ್ಯಾನಿಕ್ ಮೆಹಂದಿಗೇನು ಕಲಿಸ್ಕೊಡ್ತೇನಲ್ಲ ಅದು ಆರ್ಗ್ಯಾನಿಕ್ ಕೋನ್ನ ಯೂಸ್ ಮಾಡ್ತೇನೆ. ನಾನು ಮಾಡೇ ಫ್ರಿಜ್ ಒಳಗೆ ತೆಗೆದಿಟ್ಟಿರ್ತೇನೆ, ಯಾವಾಗ ಬೇಕು ಅವಾಗ ಯೂಸ್ ಮಾಡ್ತೇನೆ. ಓಕೆ ಮ್ಯಾಮ್, ಅರ್ಥ ಆಯಿತು, ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಈ ಡಿಸೈನ್ ಅರೇಬಿಕ್ ಹಾಗೆ ಮಿಡ್ಲ್ ಹಾಕಬೇಕಾ ಮ್ಯಾಮ್? ಈ ಡಿಸೈನ್ ಅರೇಬಿಕ್ ಹಾಗೆ ಮಿಡ್ಲ್ ಹಾಕಬೇಕಾ? ಯಾವ್ದು ಇದಾ? ಹೌದು, ಮಿಡ್ಲ್ ಬರ್ತೈತಿ. ಮಿಡ್ಲ್ ಬರ್ತೈತಿ, ಇಲ್ಲಕಂದ್ರೆ ಒಂದು ಸೈಡ್ ಬರ್ತೈತಿ. ಹೌದು, ಕಿಟ್ಗೆ ಅಮೌಂಟ್ ಹಾಕ್ಬೇಕ್ರಿ. ಮಿಕ್ಸಾಲಜಿ ಕ್ಲಾಸ್ ಹೇಳೂರಿ ಮ್ಯಾಮ್? ಹಾಂ ಹೇಳ್ತೀನಿ.
ನೋಡ್ರಿ ಆಕ್ಚುಲಿ ಏನಾಗತ್ತೆ ಗೊತ್ತಾ, ಎಲ್ಲರಿಗೂ ಏನ್ ಅನ್ಸಕತೈತಿ, ಈಗ 99 ರೂಪೀಸ್ ಕೊಟ್ಟು ನಾವು ಕಲಿಬೇಕಾ ಮಿಕ್ಸಾಲಜಿ ಕ್ಲಾಸ್, ನೆಕ್ಸ್ಟ್ ನೀವು 1 ಮಂತ್ ಕ್ಲಾಸ್ ಇರ್ತಿರ್ಲ ಅದ್ರೊಳಗೂ ನಾವು ಪೇ ಮಾಡಿ ಕಲಿಬೇಕಾ ಅಂತ ಹೇಳಿ ಕ್ವಶನ್ ಮಾಡಕತ್ತೀರಿ. ಬಟ್ ಮಿಕ್ಸಾಲಜಿ ಕ್ಲಾಸ್ ಒಳಗೆ ನಾ ಯಾವ ರೀತಿ ಹೇಳ್ತೀನಿ ಆ ರೀತಿ ಎಕ್ಸ್ಪ್ಲನೇಷನ್ ನಾನು ರೆಗ್ಯುಲರ್ ಕ್ಲಾಸ್ ಒಳಗೆ ಹೇಳಂಗಿಲ್ಲ, ಎಲ್ಲರಿಗೂ ಡೀಟೇಲ್ಸ್ ಆಗಿ ಈಗ ಹೇಳಕತ್ತೀನಿ. ಅದ್ರೊಳಗೂ ನೀವು ಅಮೌಂಟ್ ತಗೋತೀರಿ ಡೀಟೇಲ್ಸ್ ಆಗಿ ಹೇಳಬೇಕು ಅಂತಂದ್ರೆ ಈ ರೀತಿ ನಾ ಸಪ್ರೇಟ್ ಆಗಿ ಮಿಕ್ಸಾಲಜಿ ಕ್ಲಾಸ್ ಇಡ್ತಿದ್ದೇ ಇಲ್ಲ. ಯಾಕಂದ್ರೆ ಮಿಕ್ಸಾಲಜಿ ಕ್ಲಾಸ್ ಒಳಗೆ ಪ್ರತಿಯೊಂದು ವಿಷಯನು ಪಿನ್ ಹಿಡ್ಕೊಂಡು ಪೇಪರ್ ಹಿಡ್ಕೊಂಡು ಆಯಿಲ್ ಮತ್ತು ಪೌಡರ್ ಬಗ್ಗೆ ಎಲ್ಲ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಿರ್ತೀನಿ. ಸೊ ನಾನು 90% ಅಷ್ಟು ಝೂಮ್ ಮೀಟಿಂಗ್ ಆ್ಯಪ್ ಒಳಗೆ ಮಾಡ್ಬೇಕು ಅಂತ ಅನ್ಕೊಂಡೀನಿ. ನನಗೆ ಬಂದಿಲ್ಲ ಮ್ಯಾಮ್. ಏನು ಬಂದಿಲ್ಲ? ನನ್ ಯಾರಿಗೆ ಕಿಟ್ ಬಂದಿಲ್ಲ ಅವ್ರು ಪ್ಲೀಸ್ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ರಿ. ನಾಳೆಗೆ ಮಾಡ್ರಿ, ಇವತ್ತು ಮಾಡಕ್ ಹೋಗ್ಬೇಡ್ರಿ, ನಾಳೆಗೆ ಮಾಡ್ರಿ. ಥ್ಯಾಂಕ್ ಯು ಕಣ್ರಿ ಭಾರತಿ. ನೆಟ್ವರ್ಕ್ ಇಶ್ಯೂ ಆಗಕತ್ತಿತ್ತ, ಸಾರಿ. ಈಗ ಹಲೋ, ಈಗ ನೆಟ್ವರ್ಕ್ ಇಶ್ಯೂ ಇಲ್ಲಲ್ಲ, ವಾಯ್ಸ್ ಬರಾಕತೈತಿ. ಆಯ್ತು, ಈಗೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ವೆಲ್ಕಮ್ ಈರಮ್ಮ ಅವರೇ, ಥ್ಯಾಂಕ್ ಯು ಟು. ಹಾಂ, ಓಕೆ. ಮೆಹಂದಿ ಮಿಕ್ಸ್ ಮಾಡಿದ್ಮೇಲೆ ಇದು ಮಿಕ್ಸಾಲಜಿ ಕ್ಲಾಸ್ ಒಳಗೆ ಕೇಳ್ರಿ. ವೆಲ್ಕಮ್ ವಿದ್ಯಾಶ್ರೀ ಅವರೇ, ಗುಡ್ ನೈಟ್. ಸಮು ಮ್ಯಾಮ್, ನಾಳೆ ಏನು ಹೇಳ್ಕೊಡ್ತೀರಾ ಮ್ಯಾಮ್? ನಾಳೆಗೆ ಮಂಡಲ ಡಿಸೈನ್ ಅಂದರೆ ಸರ್ಟಿಫಿಕೇಟ್. ಇನ್ನು ಮಿಕ್ಸಾಲಜಿ ಕ್ಲಾಸ್ ಆಗ್ಲಾರ್ದ ಸರ್ಟಿಫಿಕೇಟ್ನ ಕೇಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂತಂದ್ರೆ ನಾನು ಒಂದು 4-5 ಜನಕ್ಕೆ ಹೆಂಗೆ ಕಳಿಸಿದ್ನಪ್ಪ ಅಂತಂದ್ರೆ, ಡೆಮೋ ನೋಡು ಸಂಬಂಧ ನಾನು ಕಳಿಸಿದ್ದೆ. ಓಕೆ, ಹೀಗೆ ಪರವಾಗಿಲ್ಲ, ವಾಯ್ಸ್ ಕೇಳಿಸ್ತಾ ಇದೆ ಮ್ಯಾಮ್. ಆಯ್ತಾಯ್ತು, ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಓಂಕಲಾ ಅವರೇ. ಮ್ಯಾಮ್ ಕಿಟ್ ಇವಾಗ ಆರ್ಡರ್ ಮಾಡಿದ್ರೆ ಮಿಕ್ಸಾಲಜಿ ಕ್ಲಾಸ್ ಇಲ್ಲ ರೀ, 8-10 ದಿವ್ಸ ಬೇಕಾಗತ್ತೆ. ಈಗಾಗಲೇ ನಾನು ಕಳಿಸಿದವ್ರಿಗೆ ಇನ್ನೂ ಮಟ್ಟ ತಲುಪಿಲ್ಲ ಪಾಪ. ಸುಮ್ಮನೆ ಮಿಕ್ಸಾಲಜಿ ಕ್ಲಾಸ್ಗೆ ಅಮೌಂಟ್ ಎಷ್ಟು ಮ್ಯಾಮ್? 99 ರೂಪೀಸ್. ವೆಲ್ಕಮ್ ಸೌಮ್ಯ, ವೆಲ್ಕಮ್ ರಮ್ಯಾ ಅವರೇ. ಮ್ಯಾಮ್ ಅರೇಬಿಕ್ ಡಿಸೈನ್ ಕ್ರಾಸ್ ಆಗಿನೂ ಹಾಕಬಹುದು, ಅವ್ರು ಮಿಡ್ಲ್ ಹಾಕ್ಬೇಕು? ಇಲ್ಲ, ಕ್ರಾಸ್ ಹಾಕಿನೂ ಹಾಕ್ಬಹುದು. 2 ಫಿಂಗರ್ಗೆ ಅಥವಾ 3 ಫಿಂಗರ್ಗೆ ಮಾತ್ರ ಬರ್ತೈತದ. ಗುಡ್ ನೈಟ್. ನಾಳೆಗೆ ಏನಾದರೂ ಕ್ವಶನ್ ಇತ್ತಂದ್ರೆ ನಾಳೆಗೆ ಕೇಳ್ರಿ. ನಾಳೆಗೆ ಲಾಸ್ಟ್ ಡೇ ನಾನು ಮಂಡಲ ಡಿಸೈನ್ ಹೇಳಕ್ ಕೊಡಕತ್ತಿದ್ದೆ. ಓಕೆ, ಮಿಸ್ ಆಗಿದ್ದ ಕ್ಲಾಸ್ನ ನೀವು ಯೂಟ್ಯೂಬ್ ಒಳಗೆ ನೋಡಬಹುದು. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ವೆಲ್ಕಮ್ ಅರ್ಪಿತಾ. ಕಿಟ್ಗೆ ಅಮೌಂಟ್ 99 ರೂಪೀಸ್. ಥ್ಯಾಂಕ್ ಯು ವಿದ್ಯಾ ಅವರೇ. ವೆಲ್ಕಮ್ ವೆಲ್ಕಮ್ ಗೀತಾ. ವಿದೌಟ್ ಕಿಟ್ ಮಿಕ್ಸಾಲಜಿ ಅಟೆಂಡ್ ಆದರೆ ಹೇಗೆ ಕಲಿಬೇಕಾಗುತ್ತೆ? ವಿದೌಟ್ ಕಿಟ್ ಮಿಕ್ಸಾಲಜಿ ಕ್ಲಾಸ್ಗೆ ನೀವು ಅಟೆಂಡ್ ಆದ್ರಂದ್ರೆ ನಿಮಗೆ ನಾನು ರೆಕಾರ್ಡಿಂಗ್ ವಿಡಿಯೋ ಕೊಟ್ಟಿರ್ತೀನಿ. 2 ತಿಂಗಳ ಮಟ್ಟ ರೆಕಾರ್ಡಿಂಗ್ ವಿಡಿಯೋ ಇರ್ತೈತಿ. ನೀವು ಯಾವಾಗ ಬೇಕಾದ್ರಾಗ ನೋಡ್ಬೋದು ರೆಕಾರ್ಡಿಂಗ್ ವಿಡಿಯೋನ. ಗುಡ್ ನೈಟ್. ವಿಡಿಯೋ ಮಿಕ್ಸಾಲಜಿ ಕ್ಲಾಸ್ ಅಲ್ರಿ, ಮೆಹಂದಿ ಮಿಕ್ಸಾಲಜಿ ಕ್ಲಾಸ್. ಓಕೆ ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಆಮೇಲೆ ಗುಡ್ ನೈಟ್ ಎಲ್ಲರಿಗೂ. ಇದೇನೈತೆ ನೋಡ ರೆಕಾರ್ಡಿಂಗ್, ನಾನು ನಿಮಗೆ ಇದ್ರೊಳಗೆ ಹಾಕ್ತೀನಿ, ಯೂಟ್ಯೂಬ್ ಒಳಗೆ ನೋಡ್ಬೋದು. ಓಕೆ, ಬಾಯ್. ವೆಲ್ಕಮ್ ಶ್ರೀ. ವೆಲ್ಕಮ್ ಬೃಂದಾ ಅವರೇ. ಯೂಟ್ಯೂಬ್ನ ಸೇಮ್ ಸಹೇಲಿ ಮೆಹಂದಿ ಅಕಾಡೆಮಿ